ರಾಘವೇಂದ್ರ ಸ್ವಾಮಿಗಳ ಮನೆಯಲ್ಲಿ 13 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿದ್ದರು. ಅಲ್ಲಿ ಏಕಶಿಲಾ ಬೃಂದಾವನ ಜಪದ ಕಟ್ಟಿಲೆ ರಾಘವೇಂದ್ರ ಸ್ವಾಮಿಗಳು ಜಪ ತಪಸ್ಸು ಮುಗಿಸಿ ಬಂದು ಹೊರಗಡೆ ಗ್ರಿಲ್ ಹಾಕಿದ್ದಾರಲ್ಲ, ಗ್ರಿಲ್ಲಲ್ಲಿ ಕೂತ್ಕೊಂಡು ರಾಯರು ವಿಶ್ರಾಂತಿ ಮಾಡ್ತಾ ಇದ್ರು. ಅಪ್ಪಣಾಚಾರ್ಯರು ಅವರು ಸೇವಾ ಮಾಡ್ತಾರೆ. ಅಪ್ಪಣಾಚಾರ್ಯ ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಶಿಷ್ಯಂದರು. ರಾಯರಿಗಿಂತ ಅಪ್ಪಣಾಚಾರ್ಯರು 2 ವರ್ಷ ದೊಡ್ಡವರು. ರಾಯರು ಪರಮ ಗುರುಗಳು ಅಂತ ಹೇಳಿ ಅವ್ರು ಸೇವಾ ಮಾಡ್ತಾ ಇದ್ರು. ಅಪ್ಪಣಾಚಾರ್ಯರು ಈ ಮನೆಯಲ್ಲಿ 400 ವರ್ಷದಿಂದ ಒಂದು ಹುತ್ತ ಇತ್ತು. ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು. ಆ ಸರ್ಪದ ಹೆಸರು ಕೃಷ್ಣ ಸರ್ಪ ಅಂತೇಳಿ. ಅದು 5 ಅಡಿ ನಾಗರಾವ್, ಅದು ಘಟ ಸರ್ಪ, ಅದು ಕರಿ ನಾಗರಾವು. ಇಷ್ಟುದ್ದ ಕೇಶಗಳಿದ್ವು ಅಂತ ಅದರಲ್ಲಿ ಚರಿತ್ರೆಯಲ್ಲಿ ಹಾಗೆ ಬಂತ ಅದು ನೋಡಿದ್ರೆ ಭಯಾನಕ ಅಂತ ಹೇಳ್ತಾರೆ. ಇದು ಆ ಘಟ ಸರ್ಪ ಇಲ್ಲೇ ಇದ್ದು ಅಪ್ಪಣಾಚಾರ್ಯ ಪೂಜಾ ಮುಗಿಸಿದ ಕೂಡಲೇ ಬೆಳ್ಳಿದ ಮೇಲೆ ಹಾಲು ತೊಗೊಂಡು ಹೊರಗಡೆ ಕುಡಿದು. ಯಾಕಂದ್ರೆ 400 ವರ್ಷದ ಮನೆ ಇದು, ಮಣ್ಣಿನ ಮನೆ. ಅಲ್ಲೇ ಹಾಲಿನಲ್ಲಿ ಮಣ್ಣಿಗೆ ಉಳ್ಬಾರ್ದು ಸಲುವಾಗಿ ಏನೋ ತೊಗೊಂಡು ಹೊರಗಡೆ ಕೂತ್ಕೊಂಡು ಇರ್ಬೋದು, ಹಾಗೆ ಇರ್ಬೋದು ಸಂಘ. ಆ ಕೃಷ್ಣ ಸ್ವಲ್ಪ ಹೊರಗಡೆ ಹೋಗಿ ಹಾಲು ಕುಡಿದು ಬಂದು ಮತ್ತು ಹುತ್ತ ಸೇರ್ತಿತ್ತು. ಅದು ದೈವಾಂಶ ಸಂಭೂತವಾಗಿರ್ತಕ್ಕಂಥ ನೀವು ಹೊರಗಡೆ ನೋಡ್ತಕ್ಕಂಥ ಈ ಊರಾಗ ಎಲ್ಲರೂ ನೋಡ್ರಿ, ಲಕ್ಷ 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 ನಾಗಪ್ಪಗಳು ಎಲ್ಲರೂ ಹೋಗ್ರಿ. ಇವರಾಗ ನಾಗಪ್ಪಗಳು ಬರೀ ಎಲ್ಲರೂ ನಾಗಪ್ಪ, ಎಲ್ಲರ ಹೋಗಿ ಇವರಾಗ ಲಕ್ಷ ಲಕ್ಷ ನಾಗಪ್ಪಳ ವಿಚಾರಮ್ಮ ಕುಡಿಗೋರಿ ಅಲ್ಲಿ ಎಲ್ಲ ಹೋಗಿ ಬರೀ ಅವಿ ಇವರಲ್ಲಿ. ಆದರೆ ಕೃಷ್ಣ ಸರ್ಪ ಅಂಬೋದು ಭಗವಂತನಿಗೆ ಸಂಬಂಧಪಟ್ಟಂಥ ಹಾವಾಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ಕೃಷ್ಣ ಸರ್ಪ ಮುಂದೆ ಭವಿಷ್ಯತ್ ಕಾಲದಲ್ಲಿ ಈ ಮನೆಗೆ ಬರ್ತಕ್ಕಂಥ ಹೆಣ್ಮಕ್ಳು, ಸಣ್ಣ ಸಣ್ಣ ಮಕ್ಕಳಿಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತಾವೇ ಸ್ವಯಂ ಶಿಲೆಯಾಗೋದು. ಬುದ್ಧ ಬಂದು ಮಗಿದಂಥ ರಾಘವೇಂದ್ರ ಸ್ವಾಮಿಗಳು ಶಿಲೆಯಾಗಿರ್ತಕ್ಕಂಥ ಕೃಷ್ಣ ಸರ್ಪವನ್ನು ಹೊರಗಡೆ ತೆಗೆದು ಅವರೇ ಪ್ರತಿಷ್ಠಾಪನೆ ಮಾಡಿದ ವಿಚಾರನಾಗಪ್ಪ. ಭಾರಿ ಜಾಗೃತನಾಗಪ್ಪ. ಅಷ್ಟು ಸಾಮಾನ್ಯ ಅಂತ ತಿಳ್ಕೊಂಡು ನೋಡ್ಲಿಕ್ಕೆ ಕಾಣಿಸ್ಬೋದು. ಅದು ಜಾಗೃತಿ ಏನಂಬುದು 2 ನಿಮಿಷದಲ್ಲಿ ಗೊತ್ತಾಗ್ತದೆ. ಇಲ್ಲಿ ಕುಜದೋಷ, ಸರ್ಪದೋಷ, ಸಂತಾನ ಪ್ರಾಪ್ತಿ, ಕಲ್ಯಾಣ. ನಾನು 4 ತಿಂಗಳದಾಗ ನೋಡ್ಬಿಟ್ಟು ನಾನು ಸೇವಕ್ಕೆ ಬಂದಿದ್ದೆ. ಸಂತಾನಕ್ಕೆ ಮತ್ತು ಕಲ್ಯಾಣಕ್ಕೆ ಕುಜದೋಷ, ಸರ್ಪದೋಷಕ್ಕೆ ಯಾರು ಸಂಕಲ್ಪ ಮಾಡಿಟ್ಟು ತಕ್ಷಣದಲ್ಲಿ ಕೆಲಸ. ಮನೆಯವರು ಬಂದಿದ್ದು 26 ವರ್ಷ ಆಗಿತ್ತು ಲಗ್ನಾಗಿ, ಆ ಸಂಕಲ್ಪ ಮಾಡಿಬಿಡುತ್ತಾರೆ. ಸಂತಾನ ಪ್ರಾಪ್ತಿ ಆಗಿರುತ್ತೆ. ಲಗ್ನಾಗಿ 26 ವರ್ಷ ಆಗಿದೆ, ಮಕ್ಕಳ ಕಲ್ತು ನನಗೆ ಆಶ್ಚರ್ಯ ಆಯಿತು. ರಾಯರ ಅನುಗ್ರಹ ಇದ್ದರೆ 70 ವರ್ಷ ಮಕ್ಕಳಾಗ್ತವೆ. ರಾಯರ ಅನುಗ್ರಹ ಇರಬೇಕು ಅಷ್ಟೇ. ಆಮೇಲೆ ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸು, ಫೈನಾನ್ಸ್ ಪ್ರಾಬ್ಲಮ್ಮು, ಕೋರ್ಟ್ ಕೇಸಸ್ಸು, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಯಾರಿಗೆ ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾಭ್ಯಾಸ, ವಿದ್ಯಾಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಕ್ಷ್ಮೀ ಕಟಾಕ್ಷ, ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ರಿಕವರ್ಡ್, ಗೃಹ ಪ್ರಾಪ್ತಿ, ಲಕ್ಷ್ಮೀ ಕಟಾಕ್ಷ, ವಿಜಯಮಂಗಳ ಸರ್ಪದೋಷ ಯಾರಿಗೆ ಸಿಂಹರಾಶಿಯವರಿಗೆ ಮತ್ತು ಕುಂಭ ಮೀನ ರಾಶಿಯವರಿಗೆ 7.5 ನಡೀತಾ ಇದೆ. ಹೀಗಾಗಿ ನಾನಾ ವಿಷಯಗಳಿಗೆ ಸಮಸ್ಯೆಗಳನ್ನು ತೊಗೊಂಬಂದು ಜನ ಏನೇ ಬಂದ್ರೆ ವಿಚಾರ ನಾಗಪ್ಪು ಬೇಡಿಕೆ ಥರ ಕಾಯಿ ಇಟ್ಟಿರ್ತಾರೆ. ಕಾಯಿ ಇಟ್ಟೋದ್ರು ಯಾರೂ ಬಂದಿಲ್ಲ. ಇಬ್ಬರು ಬಂದ ನಾನು 4 ತಿಂಗಳ ಮಕ್ಕಳು ದಿವ್ಯಾ ಅಂತ ಒಂದು ಹುಡುಗಿ ಕಾಯಿ ಸಂಕಲ್ಪ ಮಾಡಿ ಹೋಗಿ ಪಾರ್ಟಿ ಅಡ್ಡಿ ಅಂದಾಗ ಆಕೆ ಸೇಲಂದಾಗ SP ಅಂದಾಗ ಅಪಾಯಿಂಟ್ಮೆಂಟ್ ಅಂತ ಆ ಹುಡುಗ ಬಂದು ಇನ್ನೊಂದು ಪಾಸ್ಪೋರ್ಟ್, ಅಮೇರಿಕನ್ ಪಾಸ್ಪೋರ್ಟ್ ನಾನು ಸಂಕಲ್ಪ ಮಾಡಿಸಿಟ್ಟಿದ್ದೆ. ಆ ಹುಡುಗ 25 ದಿವಸ ಅಮೇರಿಕನ್ ಪಾಸ್ಪೋರ್ಟ್ ಆಗಲಾರ್ದ ಕೆಲಸ. ನಾವು ರಾಯರ ಅನುಗ್ರಹದಿಂದ ಆಯ್ತು, ನಾನು ನಮ್ಮ ಅನುಗ್ರಹ ರಾಯರ ಅನುಗ್ರಹದಿಂದ ಆಗಿ ಅಂತೇಳಿ 2 ಕೇಸ ಕಾಯಿ ಕಟ್ಟಿದವರು ಯಾರೂ ಬಂದಿಲ್ಲ. ಅಲ್ಲೇ ಕೆಲಸ ಆಗಿದ್ದು ಬರ್ತಾರಲ್ಲ, ಸಂತಾನ ಆಗಿಂದ, ನೌಕರಿ ಆಗಿಂದ, ಪ್ರಮೋಷನ್ ಆಗಿಂದ ನಾವು ಇನ್ನೂ ಮುಂದಿನ ಕಾಯಿಗಳು ಕೊಟ್ಟು ಅವ್ರು ಕೆಲಸ ಆಗ್ಯಾರ ನಮ್ಮ ಕಾಯಿಗಳು ಯಾಕೆ ವಾಪಸ್ ತೊಗೊಂಡೋರಲ್ಲ, ನದಿಗೆ ಹೋಗ್ಬಿಡ್ತಾರೆ. ತುಂಗಭದ್ರಾ ನದಿಗೆ ಯಾರಾದರೂ ಪಂಚಾಮೃತ ಅಭಿಷೇಕ, ಷಷ್ಠಿ ಅಭಿಷೇಕ ಮಾಡೋದಿತ್ತು, ಷಷ್ಠಿ ಅಭಿಷೇಕಗಳು ಮಾಡ್ತೀವಿ. ಸಂಕಲ್ಪ ಮಾಡಿ ಕಾಯಿ ಇಟ್ಟೋಗ್ರಿ, ನೀರನ್ನು ಮನುಷ್ಯನಲ್ಲಿ ಸಂಕಲ್ಪ ಮಾಡಿ ಕಾಯಿ ಇಟ್ಟೋಗ್ರಿ. ಸ್ವಲ್ಪ ದಿವಸ ಕಲ್ಪನೆ ಬೇಕಾದ ಕೆಲಸ ಇರಲಿ, ಬೇಕಾದ ಕೆಲಸದಲ್ಲಿ ಕಾಯಿ ಸಂಕಲ್ಪ ಮಾಡ್ತೀವಿ. ಅಲ್ಲೇ ಸಂಕಲ್ಪ ಏನು ಸಂಕಲ್ಪ ನಿಮ್ಮ ಏನು ಕೆಲಸ ಅದು ಹೇಳ್ಬೇಕು, ಬರ್ಸ್ಬೇಕು. ಅದಾದ್ಮೇಲೆ ನಾವು ಮತ್ತೆ ಬರ್ಬೇಕು. ನೀವು ಬರೋದೇ ನೀವು ಆಮೇಲೆ ಬರ್ತೀರಿ. ನೀವು ಕೆಲಸ ಆಗಿಬಿಟ್ಟಿರ್ತೀರಿ.